ಹೇ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಸೊ ಎಲ್ಲ ವ್ಲಾಗಲ್ಲೂ ಡೈಲಿ ವ್ಲಾಗಲ್ಲಿ ಕಾಮನ್ ಇರುತ್ತೆ ಬ್ರೇಕ್ಫಾಸ್ಟ್ ವಾಕ್ ಅದು ಇದು. ಬಟ್ ಮನೆಯಿಂದನೇ ಬಿಸ್ನೆಸ್ ಮಾಡಿ ಅಥವಾ ಮನೆಯಿಂದ ಸಣ್ಣ ಪುಟ್ಟ ಯಾವುದಾದ್ರೂ ಕೆಲಸಗಳನ್ನ ಮಾಡಿ ಅರ್ನ್ ಮಾಡೋದು ಹೇಗೆ ಅಂತ ನೀವು ಕೂಡ ಯೋಚನೆ ಮಾಡಿರ್ತೀರ ಅಲ್ವಾ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ಈ ವಿಡಿಯೋನ ಫುಲ್ ನೋಡಿ. ಇವಾಗ ಸ್ನಾನ ಮಾಡ್ಕೊ ಬಂದೆ, ಹೋಗಬೇಕು ಔಟ್ಸೈಡ್. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ಬನ್ನಿ ತೋರಿಸ್ತೀನಿ. ಸೊ ಇದು ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲಿ ದೋಸೆ ಆಗ್ತಿದೆ. ನನಗೆ ಇವತ್ತು ಹೇರ್ ಡ್ರೈ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಇಲ್ಲಿ ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ರೆಡಿ ಇದೆ. ಇವಾಗ ತಿಂದ್ಬಿಟ್ಟು ಹೊರಡಬೇಕು. ಸೊ ದೋಸೆ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇದ್ರದ್ದು ರೆಸಿಪಿ ಏನಾರ ಬೇಕಿದ್ರೆ ಹೇಳಿ, ಇದ್ರದ್ದು ಡೀಟೇಲ್ಡ್ ವಿಡಿಯೋ ಬೇಕಾದ್ರೆ ಮಾಡಿಬಿಟ್ಟು ಹಾಕ್ತೀನಿ. ಮಸಾಲೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಸೊ ಎಸ್ ಅಷ್ಟೇ. ಮುರಿದು ತೋರಿಸ್ತೀನಿ ನೋಡಿ. ಅದಕ್ಕೆ ಹೆಂಗೆ ಬಂದಿದೆ, ಕ್ರಿಸ್ಪಿ 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 ಬಂದಿದೆ. ಸೊ ಬಿಸಿಲೇನೋ ಇದೆ ಗೈಸ್, ಆದರೆ ಒಣಗಿಸ್ಕೊಳಕ್ಕೆ ನನಗೆ ಟೈಮ್ ಇಲ್ಲ. ಸೊ ಹಿಂಗೆ ಕಟ್ಕೊಂಡಿದ್ದೀನಿ. ಔಟ್ಫಿಟ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಿತ್ತು, ಮರ್ತೋಗ್ಬಿಟ್ಟೆ. ಸೊ ಇವಾಗ ರೆಡಿ ಆದೆ, ಲೇಟ್ ಆಯಿತು. ಸೊ ಎಲ್ಲ ಸೆಟ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಈ ಥರ. ಓಕೆ, ಸೊ ಮುಖಕ್ಕೆಲ್ಲ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಂಡ್ಬಿಡ್ತೀನಿ. I'm applying this. ಓಕೆ ಗೈಸ್, ಇವಾಗ ಸನ್ಸ್ಕ್ರೀನ್ ಹಚ್ಕೋತೀನಿ. ಎಷ್ಟು ಟೈಮ್ ಆಗಿಬಿಟ್ಟಿದೆ. ಸೊ ಬೇಗ ಬೇಗ ಹೊರಡ್ತಿದ್ದೀನಿ. ಡ್ರೆಸ್ನ ಎಲ್ಲ ರೆಡಿ ಮಾಡ್ಕೊಳ್ಳೋದಲ್ಲೇ ಇದಾಗ್ಬಿಡ್ತು. ಓಕೆ, ಸೊ ಇದು ಮಿನಿಮಲಿಸ್ಟ್ ಯೂಸ್ ಮಾಡ್ತಿರೋದು ಕಾಣ್ತಿದೆಯಾ, ಸನ್ಸ್ಕ್ರೀನ್. ಇನ್ನು ಹೇರ್ ಕೂಡ ಡ್ರೈ ಆಗಿಲ್ಲ ಕರೆಕ್ಟಾಗಿ. ಅದು ಹಾಕ್ಕೊಳ್ಳ ಅಂತೆಲ್ಲ ಹಾಕ್ಕೊಳ್ಳೋ ಅಷ್ಟರಲ್ಲಿ ಡ್ರೆಸ್ನ ಲೇಟ್ ಆಗೋಯ್ತು ಗೈಸ್. ಸ್ವಲ್ಪ ಅರೌಂಡ್ ದ ಐಸ್ ಕೂಡ ಹಾಕೋಣ, ಬಿಕಾಸ್ ಇದು ಸೆನ್ಸಿಟಿವ್ ಇರುತ್ತಲ್ಲ ಸ್ಕಿನ್ನು. ಸೊ ನೋಡಿ, ಯಾವುದೋ ಒಂದು ವೈಟ್ ಕಾಸ್ಟ್ ಇಲ್ಲ. ಹೌ ಬ್ಯೂಟಿಫುಲಿ ಬ್ಲೆಂಡ್ ಆಗಿದೆ ಇದು. ಸೊ ಇದು ಫಾರ್ ಐಬ್ರೋ. ಐಬ್ರೋನ ನೀಟಾಗಿ ಮಾಡ್ಕೋಬೇಕು, ಒಂದು ಲುಕ್ಕು ಫೇಸ್ಗೆ. ಹ್ಯಾಂಡ್ ಐಬ್ರೋ ಬ್ರಷ್. ನಾನು ಸ್ವಿಸ್ ಬ್ಯೂಟಿ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ಐಬ್ರೋಗೆ ಹೋಗ್ಬೇಕು, ಟೈಮೇ ಇಲ್ಲ. ದೆನ್ ಇದು ರಿನಿದು ಮಿಡ್ ನೈಟ್ ಬ್ಲ್ಯಾಕ್ ಕಾಜಲ್, ಕಣ್ಣು ಕಪ್ಪು.
ವಾಟರ್ ಪ್ರೂಫ್ ಮತ್ತು ಸ್ಮರ್ಚ್ ಪ್ರೂಫ್ ಕೂಡ ಇದೆ ಇದು. ಓಕೆ, ಸೊ ಸ್ಟಾರ್ಟಿಂಗ್ ಒಂಚೂರು ಲಿಪ್ಸ್ಟಿಕ್ ಹಚ್ಕೊಬಿಡ್ತೀನಿ. ಫಸ್ಟ್ ಲಿಪ್ ಬಾಮ್ ಹಾಕ್ತಿದ್ದೀನಿ. ಇಷ್ಟ ಗೈಸ್, ನಾನು ಜಾಸ್ತಿ ಏನು ಮೇಕಪ್ ಇಲ್ಲ. ನೆಕ್ಸ್ಟ್ ಲಿಪ್ ಲೈನರ್. ಅದು ಇದು ಓವರಾಗಿ ಏನು ನಾನು ಹಚ್ಚಲ್ಲ, ಇಷ್ಟೇ. ಎಸ್, ಐ ಆಮ್ ರೆಡಿ ಗೈಸ್. ಪರ್ಫ್ಯೂಮ್ ಒಂದು ಹಾಕ್ಕೊಬಿಡ್ತೀನಿ. ಓಕೆ ಗೈಸ್, ಐ ಆಮ್ ರೆಡಿ. ಬಾಯ್. ಇವಾಗ ಮನೆಗೆ ಬಂದೆ, ಇವಾಗ ಊಟ ಮಾಡಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್. ನೀವೆಲ್ಲರೂ ಊಟ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್ ಬಾಯ್ ಗೈಸ್. ಇನ್ನೊಂದು ಸ್ವಲ್ಪ ವರ್ಕ್ ಮಾಡೋದಿತ್ತು, ಬಂದರೆ ಕರೆಂಟ್ ಹೋಗ್ಬಿಟ್ಟಿದೆ. ಏನು ಮಾಡಲಿ, ಕರೆಂಟ್ ಬೇಕು. ಏನು ಗೊತ್ತಾ, ತಲೆ ಕೂದಲು ಗೈಸ್ ಬೆಳಗ್ಗೆ ಹಿಂಗೆ ಕ್ಲಿಪ್ ಹಾಕ್ಕೊಂಡು ಹೋಗಿದ್ದು ಒಣಗೇ ಇಲ್ಲ. ಮನೆಗೆ ಬಂದುಬಿಟ್ಟು ಒಣಗಿಸ್ಕೊಂಡಿದ್ದಾಯ್ತು. ಬೆಳಗ್ಗೆ ಟೈಮ್ ಇಲ್ಲ ಅಂತ ಒಣಗಿಸ್ಕೊಳ್ದಲ್ಲ ಹೋಗಿದ್ದಕ್ಕೆ ಈಗ ಮನೆಗೆ ಬಂದುಬಿಟ್ಟು ಒಣಗಿಸ್ಕೊಂಡಿದ್ದು. ಗೈಸ್, ಆನ್ಲೈನ್ ಬಿಸ್ನೆಸ್ಗೆ ಮೊದಲನೇ ಐಡಿಯಾ ನಾನು ಕೊಡ್ತಿರೋದು, ಇದು ತುಂಬ ಈಸಿಯೆಸ್ಟ್ ಆ್ಯಂಡ್ ಸಿಂಪಲ್ ಆ್ಯಂಡ್ ಝೀರೋ ಇನ್ವೆಸ್ಟ್ಮೆಂಟ್ ಇದೆ. ಸೊ ಆನ್ಲೈನ್ ರೀಸೆಲ್ಲಿಂಗ್ ಅಂತ. ಓಕೆ, ಆನ್ಲೈನ್ ರೀಸೆಲ್ಲಿಂಗ್ ಅಂದರೆ ಈ ಅಮೆಝಾನ್ ಪ್ರಾಡಕ್ಟ್ಸು ಅಥವಾ ಮೀಶೋ ಪ್ರಾಡಕ್ಟ್ಸ್ ಇದೆಯಲ್ಲ, ಅದು ಬೇರೆ ಬೇರೆ ಬ್ರ್ಯಾಂಡ್ಸ್ಗಳೆಲ್ಲ ಲಿಸ್ಟ್ ಆಗಿರುತ್ತಲ್ಲ, ಅದನ್ನು ನಾವು ಮನೇಲೇ ಇಟ್ಕೊಂಡು ಫೋನಿಂದ ಅದನ್ನು ಸೆಲ್ ಮಾಡೋದು ಮತ್ತು ಅಮೌಂಟನ್ನ ಪಡ್ಕೊಳ್ಳೋದು. ಹೇಗೆ ಸ್ಟಾರ್ಟ್ ಮಾಡ್ಬೋದಂದರೆ, ನೀವು ಫಸ್ಟು ಮೀಶೋ ಅಥವಾ ಅಮೆಝಾನ್ ಸೆಲ್ಲರ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಸೆಲ್ಲರ್ ಆ್ಯಪ್. ಓಕೆನಾ? ಆ್ಯಂಡ್ ಅದರಲ್ಲಿ ನೀವು ಫ್ರೀಯಾಗಿ ನಿಮ್ಮ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು. ಫೋನ್ ನಂಬರ್ ಮತ್ತು ನಿಮ್ಮ ಡೀಟೇಲ್ಸ್ ಏನೇನಿದೆ ಎಲ್ಲನೂ ಹಾಕಿಬಿಟ್ಟು ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಸೊ ಅದರಲ್ಲಿ GST ಇನ್ಫಾರ್ಮೇಷನ್ ಕೂಡ ಕೇಳುತ್ತೆ. ಸೊ ಅದು ಇಲ್ಲ ನಿಮ್ಮ ಹತ್ರ ಅಂದಾಗ ಮೀಶೋನಲ್ಲಿ ನೀವು ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು, ಅದಿಲ್ಲದೆ ಕೂಡ. ಸೊ ಫೋನಿಂದನೇ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಬಿಟ್ಟು ನೀವು ಈಸಿಯಾಗಿ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಏನಂದರೆ, ಫಸ್ಟ್ ಏನು ಹೇಳಿದೆ, ಆ್ಯಪ್ ಇನ್ಸ್ಟಾಲ್ ಮಾಡಬೇಕು, ಅಕೌಂಟ್ ಕ್ರಿಯೇಟ್ ಮಾಡಬೇಕು. 2 ಸ್ಟೆಪ್ ಆಯ್ತು. ಈಗ ಥರ್ಡ್ ಸ್ಟೆಪ್ ಏನಂದರೆ, ಪ್ರಾಡಕ್ಟ್ನ ಚೂಸ್ ಮಾಡಬೇಕು ನೀವು. ಬ್ಯೂಟಿ ಪ್ರಾಡಕ್ಟ್ ಆಗಿರ್ಬೋದು, ಕಿಚನ್ ಐಟಮ್ಸ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಆಮೇಲೆ ಡ್ರೆಸ್ಗಳು ಕೂಡ. ಸೊ ಎನಿ ಪ್ರಾಡಕ್ಟ್ಸ್ ನೀವು ಚೂಸ್ ಮಾಡಬೇಕಾಗುತ್ತಲ್ಲಿ. ಬಟ್ ಒಂದು ಟಿಪ್ನ ನೆನ್ಪಿಟ್ಕೊಳ್ಳಿ, ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ನ ಅವಾಯ್ಡ್ ಮಾಡಿ. ಕಡಿಮೆ ಅಮೌಂಟ್ ಇರುತ್ತಲ್ಲ ಆ ಪ್ರಾಡಕ್ಟ್ಸ್ನ ಚೂಸ್ ಮಾಡಿ. ಬಿಕಾಸ್ ನೀವು ಇವಾಗ ಸ್ಟಾರ್ಟ್ ಮಾಡ್ತಿರೋದು ಈ ಬಿಸ್ನೆಸ್ಸು. ಸೊ ನಿಮ್ಗೆ ಅಷ್ಟು ಐಡಿಯಾ ಇರೋದಿಲ್ಲ, ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಕಡಿಮೆ ಅಮೌಂಟ್ ಇರೋವಂಥ ಸಿಂಪಲ್ ಐಟಮ್ಸ್ನ ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗೈಸ್, ಪ್ರಾಡಕ್ಟ್ನ ಚೂಸ್ ಮಾಡಿದ್ಮೇಲೆ, ಸೊ ಅದು ನಿಮ್ಮ ಅಕೌಂಟು ನಿಮ್ಮ ಹೆಸ್ರಲ್ಲಿ ಇರೋದ್ರಿಂದ ಆ ಪ್ರಾಡಕ್ಟ್ ಏನಾಗುತ್ತೆ, ನಿಮ್ಮ ಹೆಸರು ಮುಖಾಂತರ ಅದು ಲಿಂಕ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ ಪ್ರಾಡಕ್ಟ್ನ ಚೂಸ್ ಮಾಡಿದ್ಮೇಲೆ ಆ ಪ್ರಾಡಕ್ಟ್ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗಾಯಿತು, ರಿಲೇಟಿವ್ಸ್ಗಾಯಿತು, ಅಥವಾ ವಾಟ್ಸಪ್ ಗ್ರೂಪಲ್ಲಾಯಿತು, ಸೊ ಎಲ್ಲ ಕಡೆ ನೀವು ಅದನ್ನು ಶೇರ್ ಮಾಡಬೇಕಾಗುತ್ತೆ. ಸೊ ಈ ಥರ ಪ್ರಾಡಕ್ಟ್ ಇದೆ, ಇದು ಚೆನ್ನಾಗಿದೆ ನೋಡು ಅಂತ ಎಲ್ಲ ಹೇಳಬೇಕಾಗುತ್ತೆ ಅವ್ರಿಗೆ. ಆಮೇಲೆ ಅವ್ರು ಅದನ್ನು ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಅವ್ರು ಆರ್ಡರ್ ಮಾಡ್ತಾರೆ ಅಂತ. ಓಕೆನಾ? ಬಿಕಾಸ್ ಅದನ್ನು ಆರ್ಡರ್ ಮಾಡೋದಕ್ಕೆ ಹೋದಾಗ ನಿಮ್ಮ ಹೆಸ್ರು ಮುಖಾಂತರನೇ ಅದು ಲಿಂಕು ರೀಡೈರೆಕ್ಟ್ ಮಾಡುತ್ತೆ. ಸೊ ಅವ್ರು ಆರ್ಡರ್ ಮಾಡಿದಾಗ ನಿಮಗೆ ಬೆನಿಫಿಟ್. ನೆಕ್ಸ್ಟ್, ಸೊ ಇವಾಗ ನಿಮಗೆ ಆರ್ಡರ್ ಬಂತು ಅಂತ ಅಂದ್ಕೊಳ್ಳಿ. ಸೊ ಬಂದಮೇಲೆ ನೆಕ್ಸ್ಟ್ ಏನಪ್ಪ ಮಾಡೋದು, ಅದು ಪ್ಯಾಕಿಂಗ್ ಹೆಂಗೆ, ಅದು ಪ್ಯಾಕಿಂಗಿಗೆ ಕವರ್ ಆಯಿತು, ಒಂದು ಬಾಕ್ಸ್ ಆಯಿತು, ಹೇಗೆ ತರೋದು, ಅದು ಅಡ್ರೆಸ್ನೆಲ್ಲ ಹೇಗೆ ಬರೆಯೋದು, ಹೇಗೆ ಕೊರಿಯರ್ ಮಾಡೋದು ಹೇಗೆ, ಇವೆಲ್ಲ ಇಷ್ಟೊಂದು ಟೆನ್ಷನ್ ಇದೆಯಾ, ಇದನ್ನೆಲ್ಲ ಯಾರು ಮಾಡ್ತಾರೆ ಅಂತ ಅಂದ್ಕೋತಿದ್ರೆ
ಒಂದು ನಿಮಿಷ ಇಲ್ಲಿ ಕೇಳಿ. ಸೊ ಅದು ಯಾವುದು ಟೆನ್ಷನ್ನು ನಿಮಗೆ ಬೇಕಾಗಿಲ್ಲ. ಬಿಕಾಸ್ ಆರ್ಡರ್ ಬಂದಾಗ ನೀವು ಅಪ್ಲಿಕೇಶನಲ್ಲಿ ಅದನ್ನು ಕನ್ಫರ್ಮ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಡ್ರೆಸ್ಸು ನಿಮ್ಮ ಫ್ರೆಂಡಿಗೆ ಕಳಿಸಿದ್ರಿ ಲಿಂಕ್ನ, ಅವ್ಳು ಕ್ಲಿಕ್ ಮಾಡಿದ್ರೆ ಅವ್ಳಿಗೆ ಇಷ್ಟ ಆಯಿತು, ಆರ್ಡರ್ ಮಾಡಿದ್ಲು ಅವಳು. ಸೊ ಮಾಡಿದಾಗ ನಿಮ್ಗೆ ಅಪ್ಲಿಕೇಶನಲ್ಲಿ ಗೊತ್ತಾಗುತ್ತೆ, ಓಕೆ ಈ ಪರ್ಸನ್ ಆರ್ಡರ್ ಮಾಡಿದ್ದಾರೆ ಅಂತ. ಸೊ ಅವಾಗ ನೀವು ಅದನ್ನು ಆರ್ಡರ್ನ ಕನ್ಫರ್ಮ್, ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಆ ಥರ ಬರುತ್ತೆ ಆಪ್ಷನ್, ಕನ್ಫರ್ಮ್ ಆರ್ ಇಗ್ನೋರ್ ಆ ಥರ. ಸೊ ನೀವು ಅದನ್ನು ಕನ್ಫರ್ಮ್ ಮಾಡಿದ್ರಿ ಅಂದರೆ ಅದನ್ನು ಪ್ಯಾಕಿಂಗ್ ಇರ್ಬೋದು, ಕೊರಿಯರ್ ಇರ್ಬೋದು, ಡೆಲಿವರಿ ಇರ್ಬೋದು, ಅದನ್ನು ಪ್ರಾಡಕ್ಟ್ನ, ಸೊ ಎವ್ರಿಥಿಂಗ್ನ ಅಪ್ಲಿಕೇಶನ್ನೇ ಹ್ಯಾಂಡಲ್ ಮಾಡುತ್ತೆ. ಅವರೇ ನೋಡ್ಕೋತಾರೆ, ಮೀಶೋದವರು ಅಥವಾ ಅಮೆಝಾನವ್ರು ಅವರೇ ಕಂಪ್ಲೀಟ್ ಎಂಡ್ ಟು ಎಂಡ್ ಎಲ್ಲನೂ ಕೂಡ ಅವರೇ ನೋಡ್ಕೋತಾರೆ. ನೀವೇನು ವರಿ ಮಾಡ್ಕೊಳ್ಳೋದು ಬೇಡ ಅದ್ರ ಬಗ್ಗೆ ಎಲ್ಲ. ಜಸ್ಟ್ ನೀವು ಕನ್ಫರ್ಮ್ ಮಾಡಬೇಕಷ್ಟೇ ಆರ್ಡರ್ನ. ನೆಕ್ಸ್ಟು ಇಂಪಾರ್ಟೆಂಟ್ ಸ್ಟೆಪ್, ಮನಿ ಹೇಗೆ ಬರುತ್ತೆ, ಅಮೌಂಟ್ ಹೇಗೆ ಬರುತ್ತೆ ಅಂತ ಅಲ್ವಾ. ಸೊ ಅದು ನೀವು ಪ್ರಾಡಕ್ಟ್ದು ಅಮೌಂಟ್ ಇರುತ್ತೆ, ಪ್ಲಸ್ ನಿಮ್ಮ ಮಾರ್ಜಿನ್ ಅಮೌಂಟ್ ಕೂಡ ಅಲ್ಲಿ ಸೆಟ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಓಕೆನಾ, ಇಷ್ಟಕ್ಕೆ ಇದನ್ನು ಸೆಲ್ ಮಾಡ್ತೀನಿ ಅಂತ. ಸೊ ಅದು ಸೆಟ್ ಮಾಡಿರ್ತೀರಾ. ಅದು ಆರ್ಡರ್ ಕಂಪ್ಲೀಟ್ ಆಯಿತು, ಡೆಲಿವರಿ ಕಂಪ್ಲೀಟ್ ಆಯಿತು, ಆ ಪ್ರಾಡಕ್ಟ್ ನಿಮ್ಮ ಫ್ರೆಂಡಿಗೆ ಹೋಗಿ ರೀಚ್ ಆಯಿತು. ಅದಾದಮೇಲಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಯಾಕಂದರೆ ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀರ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಸೊ ನಿಮಗೆ ಡೆಲಿವರಿ ಕಂಪ್ಲೀಟ್ ಆದಮೇಲೆ ಅಮೌಂಟ್ ಬರುತ್ತೆ ಅಲ್ವಾ. ಸೊ ಸಿ 3-4 ಆರ್ಡರ್ ಆದರೂ ಸಹ ಅಟ್ಲೀಸ್ಟ್ ಒಂದು 5,000 10,000 ಈ ಥರ ನೀವು ಅರ್ನ್ ಮಾಡ್ಬೋದು. ಡಿಪೆಂಡ್ಸ್ ಆನ್ ನಿಮ್ಮ ಪ್ರಾಡಕ್ಟ್ ಎಷ್ಟು ಕಾಸ್ಟ್ಗಿದೆ ಅಂತ. ಸೊ ಒಂದು 3-4 ಆರ್ಡರ್ ಆದರೂ ಸಾಕು ಅಲ್ವಾ ಗೈಸ್. ಲೈಕ್ ಒಂದು 20-30 ಆಗಲೇಬೇಕು ಅಂತಿಲ್ಲ, 3-4 ಆರ್ಡರ್ ಆದರೂ ಕೂಡ ನೀವು ಚೆನ್ನಾಗಿ ಬೇಜಾನ್ ಅರ್ನ್ ಮಾಡ್ಬೋದು. ಮನೇಲಿ ಇದ್ಕೊಂಡು ಆರಾಮಾಗಿ ಇದನ್ನು ಮಾಡ್ಬೋದು, ಯಾರಾದರೂ ಅರ್ನ್ ಮಾಡಬೇಕು ಅಂತಿದ್ರೆ. ಸೊ ಇವೆಲ್ಲ ಏನು ಬೇರೆದಾದರೆ ಅದು ಇದು ಮೋಸ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಸೊ ಈ ಥರದ್ದೆಲ್ಲ ನಾವೇ ಮಾಡೋದಾಗ್ಬಿಟ್ರೆ ನಿಮ್ಗೆ ಯಾವುದೂ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಸೊ ಈಸಿಯಾಗಿ ನೀವು ಅರ್ನ್ ಮಾಡ್ಬೋದು ಮನೇಲೇ ಇದ್ಕೊಂಡು ಅಲ್ವಾ. ನೆಕ್ಸ್ಟು ಇನ್ನೊಂದು ಬಿಸ್ನೆಸ್ ಐಡಿಯಾ ಬೇಕಂದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಇನ್ನೊಂದು ಹೋಮ್ ಬಿಸ್ನೆಸ್ ಐಡಿಯಾನೇ ಕೂಡ ನಾನು ಹೇಳ್ತೀನಿ. ಇದು ಆಫ್ಲೈನ್ ಕೂಡ ಮಾಡ್ಬೋದು, ಆನ್ಲೈನೇ ಅಂತ ಏನಿಲ್ಲ. ಸೊ ಆ ಐಡಿಯಾನ ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ಬೇಕಿದ್ದರೆ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ. ಸೊ ಐ ವಿಲ್ ಮೇಕ್ ಅ ವಿಡಿಯೋ ಆನ್ ದ್ಯಾಟ್. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಅರ್ನಿಂಗ್ ಬಗ್ಗೆ ಹೇಳಿದ್ದೀರಲ್ಲ, ಇಷ್ಟ ಆಗಲೇಬೇಕು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ದಟ್ಸ್ ಆಲ್. ಥ್ಯಾಂಕ್ ಯು. ಟೇಕ್ ಕೇರ್.